ಮೈಕ್ರೋ ಲ್ಯಾಬ್ಸ್ ಪ್ರೆಸೆಂಟ್ಸ್ ಮಿಷನ್ ಆರ್ಗನ್ ಪ್ರೊಟೆಕ್ಷನ್. ಇವತ್ತು ನಮ್ ಜೊತೆ ಇದ್ದಾರೆ ಡಾಕ್ಟರ್ ಮಧುಸೂದನ್ ರಾಯ್ಕರ್, ಕನ್ಸಲ್ಟೆಂಟ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಅಟ್ ಶುಶ್ರೂಷಾ ಹಾಸ್ಪಿಟಲ್. ಇವತ್ತು ನಾವು ಹಾರ್ಟ್ ಅಟ್ಯಾಕ್ ಮತ್ತು ಅದರ ಪ್ರಿವೆನ್ಷನ್ಸ್ ಬಗ್ಗೆ ಮಾತಾಡ್ತಾ ಇದೀವಿ. ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್. ಈ ಹಾರ್ಟ್ ಅಟ್ಯಾಕ್ ಅನ್ನೋದನ್ನ ಹೇಗೆ ಕಂಡುಹಿಡಿಬೇಕು? ಹಾರ್ಟ್ ಅಟ್ಯಾಕ್ ಆದಾಗ ಸುಮಾರಷ್ಟು ಜನರಿಗೆ ಎದೆ ನೋವು ಬರ್ತದೆ. ಎದೆ ನೋವು ಎದೆಯ ಮಧ್ಯಭಾಗದಲ್ಲಿ ಇರ್ತದೆ, ಅಥವಾ ಸ್ವಲ್ಪ ಲೆಫ್ಟ್ ಸೈಡ್ ಅಲ್ಲಿನೂ ಬರ್ಬೋದು, ರೈಟ್ ಸೈಡ್ ಅಲ್ಲಿನೂ ಬರ್ಬೋದು. ಅದ್ರ ಜೊತೆಗೆ ಯೂಶಲಿ ತುಂಬಾ ಬೆವರು ಬರೋ ಸಾಧ್ಯತೆ ಇರ್ತದೆ, ಶೆಕೆ ನೀರು ಕಿತ್ಕೊಳ್ತದೆ. ಮತ್ತೆ ಆ ನೋವನ್ನ ಕೈಯಲ್ಲಿ ಬರ್ಬೋದು, ಎಡಗೈಯಲ್ಲಿ ಅಥವಾ ಬಲಗೈಯಲ್ಲಿ ಬರಬಹುದು, ಎದೆ ಉರಿ ತರಾನು ಬರ್ಬೋದು, ಅಥವಾ ಕತ್ ನೋವು ಬರ್ಬೋದು, ಅಥವಾ ತಲೆ ಸುತ್ತು ಬರ್ಬೋದು, ಇಲ್ಲ ಅಂದ್ರೆ ಕೆಲವೊಂದ್ಸರಿ ಉಸಿರಾಡಕ್ ತೊಂದರೆ ಬರ್ಬೋದು. ಈ ತರ ಎಲ್ಲ ಹೃದಯಾಘಾತ ಕಂಡು ಬರ್ತದೆ. ಈ ಹಾರ್ಟ್ ಅಟ್ಯಾಕ್ ಆದಾಗ ನಾವು ಮಾಡ್ಬೇಕಾದದ್ದು ಏನಂತಾದ್ರೆ, ತಕ್ಷಣ ಸಮೀಪ ಇರೋ ಆಸ್ಪತ್ರೆಯಲ್ಲಿ ಒಂದು ECG ತೆಗೆಸ್ಕೊಬೇಕು, ಮತ್ತೆ ಆದಷ್ಟು ಬೇಗ ಒಬ್ರು ಹೃದಯ ರೋಗ ತಜ್ಞರಿಗೆ ತೋರಿಸ್ಕೊಬೇಕು. ಹಾರ್ಟ್ ಅಟ್ಯಾಕ್ ಸುಮಾರಷ್ಟು ಕಾರಣದಿಂದ ಆಗ್ತದೆ. ಒಂದು, ನಮಗೆ ಆಲ್ರೆಡಿ ಹೈ ಬ್ಲಡ್ ಪ್ರೆಷರ್ ಅಥವಾ ಹೈ ಬ್ಲಡ್ ಶುಗರ್ ಇತ್ತು ಅಂತಾದ್ರೆ ಹಾರ್ಟ್ ಅಟ್ಯಾಕ್ ಬರೋ ಸಾಧ್ಯತೆ ತುಂಬಾ ಹೆಚ್ಚು. ಅದೇ ರೀತಿ ಹೈ ಕೊಲೆಸ್ಟ್ರಾಲ್ ಇದ್ರೂ ಹಾರ್ಟ್ ಅಟ್ಯಾಕ್ ಬರೋ ಸಾಧ್ಯತೆ ತುಂಬಾ ಹೆಚ್ಚಿರ್ತದೆ. ಮತ್ತೆ ಸುಮಾರಷ್ಟು ಜನ ಮದ್ಯಪಾನ ಮಾಡ್ತಾ ಇರ್ತಾರೆ, ಸ್ಮೋಕಿಂಗ್ ಮಾಡ್ತಾ ಇರ್ತಾರೆ, ಅಥವಾ ತಂಬಾಕುವನ್ನ ಬಳಸ್ತಾ ಇರ್ತಾರೆ. ಈ ರೀತಿ ಇರೋ ಜನರಲ್ಲೂ ಹಾರ್ಟ್ ಅಟ್ಯಾಕ್ ಬರೋ ಸಾಧ್ಯತೆ ತುಂಬಾ ಹೆಚ್ಚಾಗಿರ್ತದೆ.